ನಮಸ್ಕಾರ ವೀಕ್ಷಕರೇ. ಬೆಂಗಳೂರನ್ನು ಜ್ವಲಂತವಾಗಿ ಕಾಡ್ತಿರುವಂಥ ಹಲವು ಸಮಸ್ಯೆಗಳಲ್ಲಿ ಕಸನೂ ಕೂಡ ಒಂದು. ಕಸ ಸಮಸ್ಯೆ ಅನ್ನುವಂಥದ್ದು ಇಷ್ಟು ರಾಕೆಟ್ ವೇಗದಲ್ಲಿ ಬೆಳೀತಿರುವಂಥ, ಅದ್ರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಂಥ ಬೆಂಗಳೂರಿಗೆ ಕಸದ ಸಮಸ್ಯೆಯನ್ನು ದೊಡ್ಡ ಮಟ್ಟದ ವಿಷಯನೇ ಅಲ್ಲ ಅಂತ ಹೇಳಿದ್ರೆ, ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಬದ್ಧತೆ, ಕಮಿಟ್ಮೆಂಟ್ ನಮ್ಮ ನಾಳುವಂಥ ಸರ್ಕಾರಗಳಿಗೆ ಮತ್ತು ಸ್ಥಳೀಯವಾಗಿ ಆಡಳಿತ ನಡೆಸುವಂಥ ಲೋಕಲ್ ಗೌರ್ನಮೆಂಟ್ ಅಂತ ಏನು ಕರಿತೀವಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಈಗ ಅದು GBA ಆಗಿದೆ. BBMP ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಕಸದ ಸಮಸ್ಯೆ ಅದೇ ರೀತಿ ಇತ್ತು. ಅದ್ರ ಜೊತೆಗೆ ಈಗ BBMP ಅನ್ನುವಂಥದ್ದು GBA ಆಗಿದೆ. GBA ಲಿಮಿಟ್ಸಲ್ಲಿ 5 ಪಾಲಿಕೆಗಳು ಬರ್ತವೆ. 5 ಪಾಲಿಕೆಗಳು ಬಂದ ಮೇಲೂ ಕೂಡ ಕಸದ ಸಮಸ್ಯೆ ಬಗೆಹರಿತಾ? ಖಂಡಿತ ಇಲ್ಲ. ಯಾಕೆ ಕಸದ ಸಮಸ್ಯೆ ಬಗೆಹರಿತಿಲ್ಲ ಅಂತೇಳಿದ್ರೆ, ಅಲ್ಲಿ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಮತ್ತು ಗುತ್ತಿಗೆದಾರರ ನಡುವೆ ಒಂದು ನೆಕ್ಸಸ್ ಇದೆ ಅಂತೇಳಿದ್ರೆ, ಅವ್ರ ನಡುವೆ ಒಂದು ಅಪವಿತ್ರ ಮೈತ್ರಿ ಇದೆ. ಕಿಕ್ ಬ್ಯಾಕ್ ಅನ್ನುವಂಥ ವ್ಯವಹಾರ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಕಸದ ಸಮಸ್ಯೆನ ಜ್ವಲಂತವಾಗಿಟ್ಟರೆ ಮಾತ್ರ ಇವರು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯ, ತಮ್ಮ ಜೇಬು ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಕಾರಣದ ಹಿನ್ನೆಲೆಯಲ್ಲಿ ಈ ಒಂದು ಕಸದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾರೂ ಕೂಡ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹಿಂದೆ ಗುತ್ತಿಗೆದಾರರಿಗೆ ಕೊಡ್ತಿದ್ದಂಥ ಈ ಒಂದು ಕಸದ ವಿಲೇವಾರಿ ಕಾಂಟ್ರಾಕ್ಟನ್ನು ಈಗ MSWML ಅನ್ನೋವಂಥ ಒಂದು ಸಂಸ್ಥೆಗೆ ಕೊಟ್ಟಿದೆ. MSWM ಅನ್ನೋಂಥ ಸಂಸ್ಥೆ ಎಲ್ಲಿಂದು? ರಾಮ್ಕಿ ಅನ್ನೋವಂಥ ಒಂದು ಸಂಸ್ಥೆ. ಬಹುತೇಕ BBMP ಲಿಮಿಟ್ಸ್ನಲ್ಲಿ ಕಸದ ಗುತ್ತಿಗೆಯನ್ನು ಇಟ್ಕೊಂಡಿರುವಂಥ ಸಂಸ್ಥೆಗಳ ಬಗ್ಗೆ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಈ ರಾಮ್ಕಿ ಅನ್ನುವಂಥ ಸಂಸ್ಥೆಯ ಪ್ರಸ್ತಾಪ ಸಾಕಷ್ಟು ಸಂದರ್ಭಗಳಲ್ಲಿ ಕೆಟ್ಟ ಕಾರಣಗಳಿಗೋಸ್ಕರ ಬಂದಿದೆ. ಯಾಕಂತ ಹೇಳಿದ್ರೆ, ರಾಮ್ಕಿ ಅನ್ನುವಂಥ ಸಂಸ್ಥೆಯ ಅಧೀನದಲ್ಲಿ ನಡೆಸ್ತಿರುವಂಥ ಸಾಕಷ್ಟು ಸಂಸ್ಥೆಗಳು ಕೂಡ ಬ್ಲ್ಯಾಕ್ ಲಿಸ್ಟಿಗೆ ಸೇರಿದವೆ ಅನ್ನುವಂಥ ಆಪಾದನೆ ಕೇಳಿಬರ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಒಂದು ರೂಲ್ಸ್ ಇದೆ. ಏನು ಅಂತ ಹೇಳಿದ್ರೆ, ಯಾವುದೇ ಯೋಜನೆಗಳನ್ನು ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಗಳಿಗೆ ಕೊಡಬಾರ್ದು ಅನ್ನುವಂಥದ್ದು. ಇದು ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ಅಂತ ಹೇಳ್ತಿರೋದು ನಾವಲ್ಲ, ವಿಪಕ್ಷ ನಾಯಕರಾಗಿರುವಂಥ ಅಶೋಕ್ ರವರು. ನಿನ್ನೆ ಮೊನ್ನೆಯಿಂದಾಗಿ ಯಾವಾಗ ಕಸದ ಗುತ್ತಿಗೆ, ನೀವು ನಂಬಿದ್ರೆ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಆಘಾತಕಾರಿ ವಿಷಯ ಏನು ಅಂತ ಹೇಳಿದ್ರೆ, ಈ ಬಾರಿ GBA ವ್ಯಾಪ್ತಿಯಲ್ಲಿ ಇವರು ಕಸದ ಗುತ್ತಿಗೆಯನ್ನು ಜಾಗತಿಕ ಮಟ್ಟದ ಟೆಂಡರ್ನನ್ನು ಏನು ಕೊಡೋಕ್ಕೆ ಹೊರಟಿದ್ದಾರೆ. ಆ ಒಂದು ಸಂಸ್ಥೆಗೆ ಕೊಡ್ತಿರುವಂಥ ಟೆಂಡರ್ನ ಮೊತ್ತ ಬಹುಶಃ ಯಾರು ಕೇಳಿದ್ರು ಒಂದು ಸಂದರ್ಭದಲ್ಲಿ ಒಂದು ಹಂತದೊಳಗಡೆ ಗಾಬರಿ ಆಗೋಗ್ಬಿಡ್ತಾರೆ. 39,000 ಕೋಟಿಯಷ್ಟು ದೊಡ್ಡ ಮೊತ್ತದ ಈ ಒಂದು ಗಾರ್ಬೇಜ್ ಕಾಂಟ್ರಾಕ್ಟನ್ನು ಒಬ್ಬ ಸಂಸ್ಥೆಗೆ, ರಾಮ್ಕಿ ಅಧೀನದಲ್ಲಿ ನಡೀತಿರುವಂಥ MSW ಸಂಸ್ಥೆಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳೇನಿದ್ದಾವೆ. ಇದು ಎಲ್ಲೋ ಒಂದು ಕಡೆ ಈಗ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ದೊಡ್ಡ ಮಟ್ಟದ ಕೆಸರ ಚಾಟಕ್ಕೆ ಕಾರಣವಾಗ್ತಾ ಇದೆ. ಅಶೋಕ್ ರವರು ವಿಪಕ್ಷ ನಾಯಕರಾಗಿರುವಂಥವ್ರು ಯಾವ ಮಟ್ಟದಲ್ಲಿ ಸಿಡಿದೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ದಿಢೀರ್ ಜ್ಞಾನೋದಯ ಆಗೋಗ್ಬಿಟ್ಟಿದೆ. ಕೆಲವೊಂದು ಸಲ ನೋಡಿದಾಗ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ವಿಪಕ್ಷ ಅನ್ನುವಂಥದ್ದು ರಾಜ್ಯದಲ್ಲಿ ಬದುಕಿದೆಯಾ? ಯಾಕಂದರೆ ಎಲ್ಲವೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಒಂದು ಭ್ರಷ್ಟಾಚಾರ ಬಂತು ಅಂತ ಹೇಳಿದ್ರೆ ವಿಪಕ್ಷಗಳು ಒಂದಾಗ್ತವೆ, ಕಾಂಗ್ರೆಸ್ ಆಡಳಿತ ಪಕ್ಷಗಳ ಜೊತೆಗೆ JDS ಮಾತಾಡಲ್ಲ, BJPನೂ ಮಾತಾಡಲ್ಲ. ಅಂತ ಹೇಳಿದ್ರೆ ಯಾವುದೇ ಹಗರಣಗಳು ಭ್ರಷ್ಟಾಚಾರ ಬಂದ ಸಂದರ್ಭದಲ್ಲಿ ಉಳಿದಂಥ ಸಂದರ್ಭಗಳು ವಿಷಯಾಧಾರಿತವಾಗಿ ವಿರೋಧ ಮಾಡುವಂಥ ಪಕ್ಷಗಳು ಭ್ರಷ್ಟಾಚಾರ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆನೇ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದು ಹಂತದೊಳಗೆ ನೆಕ್ಸಸ್ ಇದೆ. ಈ ಬಾರಿ ಕಾಂಗ್ರೆಸ್ ಬಂದಿದೆ, ಕಾಂಗ್ರೆಸ್ ಸಂದರ್ಭದಲ್ಲಿ ಇವ್ರು ಮಾಡೋದು ಅದೇ, ನೆಕ್ಸ್ಟ್ BJP ಬಂದಿದ್ದೇ ಆದಲ್ಲಿ ಅವ್ರು ಮಾಡೋದು ಅಷ್ಟೇ, ನೆಕ್ಸ್ಟ್ ಮೈತ್ರಿ ಸರ್ಕಾರ ಅನ್ನೋದು ಬಂದಿದ್ದೇ ಆದಲ್ಲಿ ಅವ್ರು ಮಾಡೋದು ಅಷ್ಟೇ. ಎಲ್ಲರೂ ಕೂಡ ಭ್ರಷ್ಟಾಚಾರ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗ್ತಾರೆ. ಅಶೋಕ್ ಯಾಕೆ ಈ ರೀತಿ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಪ್ರಶ್ನೆನೂ ಕೂಡ ಕಾಡೋದು. ಅಶೋಕ್ ರವರು ಮಾಡ್ತಿರುವಂಥ ಆಪಾದನೆ ಏನು? ಈ ಒಂದು ಟೆಂಡರ್ನೊಳಗೆ 10,000 ಕೋಟಿಯಷ್ಟು ಕಿಕ್ ಬ್ಯಾಕು ಆಡಳಿತಾರೂಢ ಸರ್ಕಾರಕ್ಕೆ ಸಿಕ್ಕಿದೆ. 10,000 ಕೋಟಿ ಕಿಕ್ ಬ್ಯಾಕನ್ನು ಪಡೆದುಕೊಳ್ಳಲಾಗಿದೆ. ಯಾರು ಪಡ್ಕೊಂಡಿದ್ದಾರೆ? ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ ಅನ್ನೋಂಥ ಆಪಾದನೆಯನ್ನು, ಅಂದರೆ ಸರ್ಕಾರದ ಮೇಲೆ ಮಾಡ್ತಾರೆ ಅಂತ ಸೆನ್ಸ್. ಇವತ್ತು ಬೆಂಗಳೂರು ಅಂತ ತಕ್ಷಣ ನೆನಪಾಗೋದು ಯಾರು? ಮುಖ್ಯಮಂತ್ರಿಗಳು ಯಾರು? DK ಶಿವಕುಮಾರು. GBAಯನ್ನು ತುಂಬ ಹತ್ತಿರದಿಂದ ನೋಡಿರುವಂಥವ್ರು, ತುಂಬ ಅದ್ರ ಬಗ್ಗೆ ಮಮಕಾರ ಇರುವಂಥ ರೀತಿಯಲ್ಲಿ ಮಾತಾಡ್ತಿರೋರು ಯಾರು? DK ಶಿವಕುಮಾರ್ ಅವರು. ಹಾಗಾಗಿ ಅಶೋಕ್ ರವರು ಏನು ಮಾಡ್ತಾ ಇದ್ದಾರೆ ಆರೋಪ, 10,000 ಕೋಟಿಯಷ್ಟು ಕಿಕ್ ಬ್ಯಾಕನ್ನು ಪಡೆದುಕೊಳ್ಳಲಾಗಿದೆ ಅಂತ ಆಪಾದನೆ ಏನು ಮಾಡ್ತಾ ಇದ್ದಾರೆ. ಇದಕ್ಕೆ DK ಶಿವಕುಮಾರ್ ಅವರು ಕೂಡ ಖಡಕ್ಕಾಗಿ ರಿಯಾಕ್ಟ್ ಮಾಡಿದ್ದಾರೆ. 10,000 ಕೋಟಿಯಷ್ಟು ಗುತ್ತಿಗೆಯಲ್ಲಿ ನಮಗೆ ಇದು ಬಂದಿದೆ, ಭ್ರಷ್ಟಾಚಾರದ ರೂಪದಲ್ಲಿ ಕಿಕ್ ಬ್ಯಾಕ್ ಬಂದಿದೆ ಅಂತ ಹೇಳ್ತಾರಲ್ಲ. ಇದೇ ಅಶೋಕ ಬೆಂಗಳೂರು ಉಸ್ತುವಾರಿಯಾಗಿದ್ದಂಥ ಸಂದರ್ಭದಲ್ಲಿ, ಅವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವರಷ್ಟು ಕಿಕ್ ಬ್ಯಾಕ್ ಪಡ್ಕೊಂಡಿರ್ಬೋದು. ಈ ರೀತಿಯಾಗಿ ಕಸದ ಸಮಸ್ಯೆ, ಕಸದ ಪ್ಯಾಕೇಜ್ ಏನಿದೆ 39,000 ಕೋಟಿ, 40,000 ಕೋಟಿ, ಇಷ್ಟು ದೊಡ್ಡ ಮೊತ್ತದ ಪ್ಯಾಕೇಜ್ ಏನು ಕೊಡಲಾಗಿದೆ ಒಂದು ಕಂಪನಿಗೆ, ಅದು ಬ್ಲ್ಯಾಕ್ ಲಿಸ್ಟೆಡ್ ಅನ್ನುವಂಥದ್ದು ಅಶೋಕ್ ರವರ ಆಪಾದನೆ. ಅದು ಸತ್ಯವೂ ಕೂಡ ಅನ್ನುವಂಥದ್ದನ್ನು ಒಂದಷ್ಟು ತಳಮಟ್ಟದಲ್ಲಿ ನೋಡೋ ಸಂದರ್ಭದಲ್ಲಿ ಅದು ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ಕಸದ ಸಮಸ್ಯೆ ಅನ್ನುವಂಥದ್ದು ಸಮಸ್ಯೆಯಾಗೇ ಉಳಿಯುತ್ತೆ.
ಈ GBA ಬಂದಮೇಲೆ ಒಂದು ಕಂಪನಿಗೆ ಇಷ್ಟು ದೊಡ್ಡ ಮಟ್ಟದ ಪ್ಯಾಕೇಜ್ ಕೊಟ್ಟ ತಕ್ಷಣ ಎಲ್ಲವೂ ಸರಿಯಾಗತ್ತೆ ಅಂತ ಅಲ್ಲ. ಯಾಕಂದರೆ ಈಗಾಗಲೇ ಎಲ್ಲ 5 ಪಾಲಿಕೆಗಳ ವ್ಯಾಪ್ತಿಯಲ್ಲೂ ಕೂಡ ಈ ಒಂದು ಕಂಪನಿ ತನ್ನ ಕೆಲಸವನ್ನು ಆರಂಭಿಸಿದ ಮೇಲೂ ಕೂಡ ಅಷ್ಟೇ ಸಮಸ್ಯೆ ಇದೆ. ಕಸದ ಸಮಸ್ಯೆಯನ್ನು ಬಗೆಹರಿದಿಲ್ಲ. ಎಷ್ಟೋ ಮನೆಗಳಿಗೆ, ಎಷ್ಟೋ ಅಪಾರ್ಟ್ಮೆಂಟ್ಗಳಿಗೆ ಇವತ್ತು ಕೂಡ ಕಸದಲ್ಲ ಟಿಪ್ಪರ್ಗಳು ಹೋಗಲ್ಲ, ಕಸದ ಕಾಂಪ್ಯಾಕ್ಟ್ಗಳು ಹೋಗಲ್ಲ. ಹಾಗೆ ಕಸದ ಸಮಸ್ಯೆ ಜೀವಂತವಾಗಿಯೇ ಇದೆ. ಆದರೆ ಕಾಂಗ್ರೆಸ್ ಮತ್ತು BJP ನಡುವೆ ನಡೀತಿರುವಂಥ ಕೆಸರಾಚಾಟ ಅದೇ ರೀತಿ ಮುಂದುವರಿತಾ ಇದೆ. ಬಹುಶಃ ಯಾಕೆ ಅಶೋಕ್ ರವರು ಇಷ್ಟೆಲ್ಲ ಮಾತನಾಡ್ತಿರುವಂಥವ್ರು ಒಂದು ಸಂದರ್ಭದಲ್ಲಿ ಸೈಲೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಸೈಲೆಂಟ್ ಆಗ್ಬೋದು, ಯಾಕೆ ಸೈಲೆಂಟ್ ಆಗ್ತಾರೆ ಅನ್ನೋದನ್ನು ನಾವು ಊಹಿಸಬೇಕಾಗಿಲ್ಲ, ಜನರ ಊಹಿಸಬೇಕಾಗತ್ತೆ. ಹಾಗಾಗಿ ಕಸದ ಪ್ಯಾಕೇಜ್ ಅನ್ನುವಂಥದ್ದು ಇವತ್ತು ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ವಿಷಯಾಧಾರಿತವಾದಂಥ ವಿಷಯ ಆಗದೆ ಎಲ್ಲ ಒಂದು ಕಡೆ ಎರಡು ಪಕ್ಷಗಳ ನಡುವೆ ಎಲ್ಲ ಒಂದು ಕಡೆ ಇವತ್ತು ಕೆಸರಾಚಾಟಕ್ಕೆ ವೇದಿಕೆ ಆಗ್ತಿರೋದು ಮಾತ್ರ ದುರಂತ.